ನಮಗೆ ಮುತ್ತಾತ ಆಸ್ತಿ ಯಾವನೊಂದು ಲಕ್ಷ ಕೊಡ್ತಾನೆ 2 ಲಕ್ಷ ಕೊಡ್ತಾನೆ 1 ಕೋಟಿ ಕೊಡ್ತಾನೆ ಅಂತ ಅವನು ಬರ್ಕೊಬಿಡೋಕ್ಕೆ ನಾವು ಆಗೋದಿಲ್ಲ. ಅದು ಬಿಟ್ರೆ ನಮ್ಮ ಗತಿನೇ ಇಲ್ಲ. ಇನ್ನು ಅದರಲ್ಲಿ ಹೆಂಗೋ ಮಾಡಿಕೊಂಡು ಜೀವನ ಹಾಕ್ಕೊಂಡಿರುವಂಥ ಜನ ನಾವು. ಆಗ ಅಕಸ್ಮಿಕವಾಗಿ ನಾವು ಇಷ್ಟೊಂದು ತೊಂದರೆ ಕೊಟ್ಟು ಎಲ್ಲರೂ ಸೇರ್ಕೊಂಡು ಮಂಜುನಾಥ ಯಾರೋ ಕಿತ್ತೂರು ಮಂಜುನಾಥ ಕೆ ಪಿ ಎಂಥದವನು ಕೆ ಪಿ ಮಂಜುನಾಥ JDS ಮುಖಂಡ ಅವನು, ಮತ್ತು ಸೋಮರಾಜ ಅವನು ಎಲ್ಲ ಸೇರಿಕೊಂಡು ಅಜಯ್ ಕುಮಾರ್ ಅವರೆಲ್ಲ ಸೇರಿ ನಮಗೆ ಚಿತ್ರಹಿಂಸೆ ಕೊಟ್ಟರೆ ಎಲ್ಲ ನಮ್ಮ ಮನೆ ಜನ ನಮ್ಮ ಮಕ್ಕಳ ಕಟ್ಕೊಂಡು ಪಾಯ್ಜನ್ ತೊಗೊಂಡು ನಾವು ಪ್ರಾಣಹತ್ಯೆ ಮಾಡ್ಕೋಬೇಕಾಯ್ತದೆ. ನೋಡಿ ಈ ಪರಿಸ್ಥಿತಿ ಮಡ್ಗವ್ರೆ. ಒಂದು ಹಂಗೆ ಹಠ ಮಾಡಿದ್ರೆ ಹಂಗೆ ಮಾಡ್ಕೊಳ್ಳೇಬೇಕಾಯ್ತದೆ. ನಾವು ಇಂಥ ಸಂದರ್ಭದಲ್ಲಿ ನಿಲ್ಲಿಸೋರು ಸರ್. ಏನಿದೆ ನಮ್ಮ ಆಸ್ತಿನ ಕಿತ್ಕೊಳಕ್ಕೆ ಬಂದವರಲ್ಲ, ಕಿತ್ಕೊಂಡ್ರೆ ನಾವು ಬದುಕೋಕ್ಕಾಯ್ತದೆ ಊರಲ್ಲಿ. ಹಂಗಾಗಿ ಹಂಗೇನೋ ಕಿತ್ಕೊಂಡ್ರೆ ನಾವು ಬದುಕಲ್ಲ, ನಾವು ಪಾಯ್ಜನ್ ತೊಗೊಂಡು ಪ್ರಾಣ ಬಿಡೋಕ್ಕಾಯ್ತದೆ. ಮೇನ್ ರೋಡಲ್ಲಿದೆ 1 ಕೋಟಿ ಹೋಗ್ತೀವಿ ಅಂತ ಅವ್ರು ಏನೇ ಮಾಡಿ ಇವ್ರಿಗೆ ಹ್ಯಾಮಾರಿಸ್ಬೇಕು ಅಂತ ಅವರು. ಅವ ಹೇಳ್ತಾನೆ, ಅಜಯ್ ನೀವೇನ್ರಿ ಅವ್ರ್ಯಾಕೆ ಹೋದ್ರೆ ಕೋರ್ಟ್ಗೆ, ನೀವು ಹೋಗ್ಬೇಕರ್ರಿ ಅಂತಾರೆ. ಅದ್ಯಾಕೆ ಹೋಗಿಲ್ಲ ಅವರು ಅಂದರೆ ಅವ್ರು ದೊಡ್ಡವ್ರು ಕರ್ರಿ ಅಂತ.